ವೆಲ್ಕಮ್ ಬ್ಯಾಕ್ಸ್ ಟು ನೇತ್ರಲಾಕ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಸೂಪರ್ ಡೂಪರ್ ಆಗಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಪಕ್ಕದಲ್ಲಿರುವಂತಹ ಬೆಲ್ಲೈಕ್ನ ಕ್ಲಿಕ್ ಮಾಡಿ. ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಷನ್ ಬಂದು ನಿಮಗೆ ಫಸ್ಟ್ ಬಂದು ಸೇರುತ್ತೆ. ನೆಕ್ಸ್ಟು ನಾನು ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಈ ಥರ ರಂಗೋಲಿನ ಬಿಟ್ಕೊಂಡಿದ್ದೀನಿ. ರಂಗೋಲಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ನಮ್ಮ ಮನೆ ಮುಂದೆ ಬಂದ ಈ ಥರ ನಾನು ಗಿಡಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಗಿಡ ಆದಷ್ಟು ಕದೆ ಉಟ್ಕೊಂಡಿರೋದು, ಅದರಿಂದ ನಾನು ಕಿತ್ತಾಕಿಲ್ಲ. ನೆಕ್ಸ್ಟ್ ಟಿಫನ್ಗೆ ಅಂತ ನಾನು ಕಾಬೂಲ್ ಕಡಲೆ ಹಾಕ್ಕೊಂಡು ಕಾಬೂಲ್ ಫಲಾಮ್ನ ಮಾಡ್ಕೊಂಡಿದ್ದೀನಿ. ಈ ರೆಸಿಪಿ ಬೇಕಾದರೆ ಯೂಟ್ಯೂಬ್ನಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಟೈಮ್ ಸಿಕ್ಕಿದ್ರೆ ಹೋಗಿ ಚೆಕ್ ಮಾಡ್ಕೊಂಡು ಬನ್ನಿ. ನೋಡಿ, ಟೇಸ್ಟ್ ಮಾತ್ರ ತುಂಬಾ ಸೂಪರಾಗಿತ್ತು. ನೋಡಿ ಹೇಗೆ ಉದ್ರುದ್ರಾಗಿದೆ ಅಂತ. ಇದಕ್ಕೆ ನಾನು ಸ್ವಲ್ಪ ಮೊಸರು ಬಜ್ಜಿನ ಕೂಡ ಮಾಡ್ಕೊಂಡಿದ್ದೀನಿ. ಮೊಸರು ಬಜ್ಜಿ ಎಲ್ಲ ಮಾಡ್ಕೊಂಡು ನಾನು ಬೆಳಗ್ಗೆ ಟೈಮ್ನಲ್ಲಿ ಟೀ ಕಾಫಿ ಎಲ್ಲ ಸ್ವಲ್ಪ ಕಡಿಮೆನೇ ಕುಡಿಯೋದು. ಆದ್ದರಿಂದ ನಾನು ಒಂದು ಪಾತ್ರೆಗೆ ನೀರನ್ನು ಸೇರಿಸ್ಕೊಂಡು 1 ಲೋಟ ಆಗುವಷ್ಟು ನೀರನ್ನು ತಗೊಂಡಿದ್ದೀನಿ. 1 ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊಂಡು ಕುದಿಯಲ್ಲಿ ಇಟ್ಕೊಂಡಿದ್ದೀನಿ. ಈ ಥರ ನಾವು ಡ್ರಿಂಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತು ಎದೆ ಉರಿ ಸಮಸ್ಯೆಗಳು ಯಾವುದೇ ರೀತಿ ಬರೋದಿಲ್ಲ. ನೋಡಿ, ನಾನೊಂದು ಲೋಟ, ನಮ್ಮ ಹಸ್ಬೆಂಡ್ಗೊಂದು ಲೋಟ ನಾನು ಕೊಡ್ತಾಯಿದ್ದೀನಿ. ಈ ಥರ ನೀವು ಡ್ರಿಂಕ್ಸ್ನ ಪ್ರಿಪೇರ್ ಮಾಡ್ಕೊಂಡು ಮಾರ್ನಿಂಗ್ ಟೈಮ್ ಕುಡೀರಿ. ನೆಕ್ಸ್ಟು ನಾನು ನಮ್ಮ ಹಸ್ಬೆಂಡ್ಗೆ ಅಂತ ಟಿಫನ್ ಕೊಡ್ತಾಯಿದ್ದೀನಿ. ನೋಡಿ ಯಾವ ಥರ ಇದೆ ಟಿಫನ್ನು ಅಂತ. ನೆಕ್ಸ್ಟು ನನ್ನ ಮಗನಿಗೆ ಲಂಚ್ ಬಾಕ್ಸ್ಗೆ ಅಂತ ನಾನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸ್ನ್ಯಾಕ್ಸ್ ಬಾಕ್ಸ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಬಿಡಿಸಿಟ್ಕೊಂಡು ದಾಳಿಂಬೆ ಹಣ್ಣನ್ನ ಒಂದು ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮಕ್ಕಳು ಬೆಳಗ್ಗೆ ಟೈಮ್ನಲ್ಲಿ ಸ್ವಲ್ಪನೇ ಟಿಫನ್ ಮಾಡ್ಕೊಂಡು ಹೋಗಿರ್ತಾರೆ. ಆದ್ದರಿಂದ ಸ್ಕೂಲ್ನಲ್ಲಿ ಸ್ನ್ಯಾಕ್ಸ್ ಟೈಮು ಅಂತ ಸ್ವಲ್ಪ ಒಂದು 10 ನಿಮಿಷಗಳ ಕಾಲ ಬಿಡ್ತಾರೆ. ನೋಡಿ, ಬಾಕ್ಸ್ಗೆ ಹಾಕ್ಕೊಂಡು ನಾನು ಕ್ಲೋಸ್ ಮಾಡಿ ಲಂಚ್ ಬ್ಯಾಗ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಮ್ಮ ಹಸ್ಬೆಂಡ್ಗೆ ಮತ್ತು ನನ್ನ ಮಗನಿಗೆ ಬಾಕ್ಸ್ ಕೂಡ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ನಮ್ಮ ಹಸ್ಬೆಂಡ್ಗೆ ಮತ್ತು ಇದು ನನ್ನ ಮಗನಿಗೆ. ಇಬ್ರಿಗೂ ನಾನು ಒಂದೇ ಟೈಮ್ನಲ್ಲಿ ಇಬ್ರಿಗೂ ನಾನು ಬಾಕ್ಸ್ಗೆ ಹಾಕ್ಕೊಂಡು ಇಟ್ಬಿಡ್ತೀನಿ. ನೆಕ್ಸ್ಟ್ ನೋಡಿ, ನನ್ನ ಮಗನಿಗೆ ಲಂಚ್ ಬ್ಯಾಗ್ಗೆ ಕೂಡ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ. ನನ್ನ ಮಗಳು ಕೂಡ ಹೇಳ್ತಾಳೆ ಅಂದ್ಬಿಟ್ಟು ನಾನು ಹಾಲನ್ನ ಕಾಯಲು ಇಟ್ಟಿದ್ದೀನಿ. ನನ್ನ ಮಗಳು ಕೂಡ ಇದ್ಲು. ನಾನು ಒಂದು ಗ್ಲಾಸ್ಗೆ ಹಾಲು ಹಾಕ್ಕೊಂಡು ಹಾರ್ಲಿಕ್ಸ್ ಪೌಡ್ರ್ ಹಾಕ್ಕೊಂಡು ನಾನು ಅವಳಿಗೆ ಬೆಲ್ಲದ ಪೌಡ್ರ್ ಹಾಕ್ಕೊಂಡು ಕುಡಿಸೋದು. ನಾನು ಶುಗರ್ನ ಸೇರಿಸ್ಕೊಂಡು ಅವಳಿಗೆ ಕುಡಿಸೋಲ್ಲ. ನೆಕ್ಸ್ಟು ಇದನ್ನು ಮಿಕ್ಸ್ ಮಾಡ್ಕೊಂಡು ನಾನು ಅವಳಿಗೆ ಕೊಡ್ತೀನಿ. ನೆಕ್ಸ್ಟು ನನ್ನ ಮಗನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಅಲ್ಲಿವರೆಗೂ ನಾನು ಕ್ಲೀನ್ ಮಾಡ್ಕೊಳ್ಳೋದಿಲ್ಲ. ಬೆಳಗ್ಗೆ ಹೊತ್ತು ನನಗೆ ಟೈಮೇ ಇರೋದಿಲ್ಲ. ನೋಡಿ, ಎಲ್ಲ ಈ ಥರ ಕ್ಲೀನ್ ಮಾಡ್ಕೊಳ್ತೀನಿ. ಎಷ್ಟೇ ಕ್ಲೀನ್ ಮಾಡಿದ್ರೂ ಸೋಫಾ ಮೇಲೆ ಮಾತ್ರ ಇದೇ ರೀತಿ ಇರುತ್ತೆ. ನನಗೇನು ಅನಿಸ್ಬಿಡುತ್ತೆ ಒಂದೊಂದು ಸತಿ, ಸೋಫಾನೇ ಸರಿ ಇಲ್ವಾ ಅಥವಾ ಸೋಫಾ ಮೇಲೆ ಕೂತ್ಕೊಳ್ಳೋರೇ ಸರಿ ಇಲ್ವಾ ಅನಿಸ್ಬಿಡುತ್ತೆ. ನೋಡಿ, ಗೊಂಬೆ ಎಲ್ಲ ಹೇಗೆ ಎಸ್ತಿದ್ದಾರೆ ಅಂತ. ನನ್ನ ಮಗ ಕೂಡ ಪ್ಯಾಂಟ್ ಎಲ್ಲ ಬಿಚ್ಚಿ ಎಸ್ತಿದ್ದಾನೆ. ನೋಡಿ, ಬುಕ್ಸು ಕೂಡ ಅಲ್ಲೇ ಇಕ್ಕಿದ್ದಾನೆ. ನೆಕ್ಸ್ಟು ನಾನು ಟಿಫನ್ ಎಲ್ಲ ಆದಮೇಲೆ ಅಡುಗೆ ಮನೆಯನ್ನು ಈ ಥರ ಕ್ಲೀನ್ ಮಾಡ್ಕೊಳ್ಬಿಡ್ತೀನಿ. ಕ್ಲೀನ್ ಮಾಡ್ಕೊಂಡು ನೋಡಿ, ನಮ್ಮ ಸಿಂಕ್ ಪಕ್ಕದಲ್ಲೇ ಒಳಕಲ್ಲು ಕೂಡ ಇಲ್ಲೇ ಇದೆ. ನೆಕ್ಸ್ಟ್ ನೋಡಿ ಯಾವ ಥರ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂತ. ಎಲ್ಲ ಕ್ಲೀನ್ ಮಾಡ್ಕೊಂಡು ನಾನು ನನ್ನ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ನೋಡಿ, ನಾನು ಇದೇ ಕೆಲಸನ ನಾನು ಡೈಲಿ ಮಾಡೋದು. ನನ್ನ ಮಗಳಿಗೆ ನಾಷ್ಟ ಎಲ್ಲ ತಿನ್ನಿಸಿ ನೆಕ್ಸ್ಟು ಮಲಗಿಸ್ತಾ ಇದ್ದೀನಿ. ಅವಳನ್ನೆಲ್ಲ ಮಲಗಿಸ್ಬಿಟ್ಟು ಬಂದು ಗಿಡಗಳೆಲ್ಲ ಸ್ವಲ್ಪ ಔಷಧಿ ಹೊಡೆಯೋಣ ಅಂತ ಚೆನ್ನಾಗಿ ಬಿಸಿಲು ಬಂದಿದ್ದರಿಂದ ಔಷಧಿನ ಕೂಡ ಹೊಡಿತಾ ಇದ್ದೀನಿ. ನೋಡಿ, ವಾರಕ್ಕೊಂದ್ಸತಿ ನಾನು ಈ ಥರ ಔಷಧಿನ ಹೊಡೆದ್ಕೊಳ್ತಾ ಇದ್ದೀನಿ. ನಾನು ಯಾವುದೇ ರೀತಿ ಸ್ಪ್ರೇ ಬಾಟ್ಲು ಯೂಸ್ ಮಾಡಲ್ಲ. ಅರ್ಧ ಲೀಟ್ರ್ ಬಾಟ್ಲಿಗೆ ಈ ಥರ ನಾನು ಸ್ಪ್ರೇದ ಹಾಕ್ಕೊಂಡು ಕ್ಯಾಪ್ನ ಹೊಡ್ಕೊಳ್ತಾ ಇದ್ದೀನಿ. ನನ್ನ ಮಗನ ಕರ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ನಾನು. ನೋಡಿ, ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಕರ್ಕೊಂಡು ಹೋದಾದ್ಮೇಲೆ ನಾನು ಅವನಿಗೆ ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ನೆಕ್ಸ್ಟು ನಾನು ಸ್ವಲ್ಪ ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿಸ್ತೀನಿ. ಟೆಸ್ಟ್ ಏನಾನು ಇದ್ದರೆ ಅದನ್ನು ಕೂಡ ಪ್ರಿಪೇರ್ ಮಾಡಿ ಕ್ವಶನ್ ಎಲ್ಲ ಹಾಕ್ಕೊಡ್ತೀನಿ. ಅವನ ಆನ್ಸರ್ ಎಲ್ಲ ಬರೆದು ಅವನೇ ಕೂಡ ಕರೆಕ್ಷನ್ ಕೂಡ ಅವನ್ನೇ ಮಾಡ್ಕೊಳ್ತಾನೆ. ಅವನ ಮುಂದೆಗಡೆನೇ ಕೂತ್ಕೊಂಡು ನಾನು ಕರೆಕ್ಷನ್ನ ಮಾಡಿಸ್ಕೊಳ್ತೀನಿ. ಕರೆಕ್ಷನ್ ಎಲ್ಲ ಮಾಡಿಸಾದ್ಮೇಲೆ ನೆಕ್ಸ್ಟು ನಾನು ಗಿಡಗಳಿಗೆಲ್ಲ ನೀರು ಹಾಕ್ಕೊಳ್ಳೋಣ ಅಂತ ಬಂದು ಗಿಡಗಳಿಗೆಲ್ಲ ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ಬಿಸಿಲು ಕೂಡ ಜಾಸ್ತಿ ಇರೋದ್ರಿಂದ ನಾನು 2 ಡೇಸ್ಗೊಂದ್ಸತಿ ನೀರು ಹಾಕ್ಕೊಳ್ತೀನಿ. ನೋಡಿ, ಗುಲಾಬಿ ಹೂವು ಹೇಗೆ ಬಿಟ್ಟಿದೆ ಅಂತ. ಬಿಸಿಲು ಜಾಸ್ತಿ ಇರೋದ್ರಿಂದ ಗಿಡಗಳು ತುಂಬಾ ಒಣಗುತ್ತೆ. ನೋಡಿ, ಈ ಥರ ಡೈಲಿ ಹಾಕ್ಕೊಂಡ್ರೂ ತುಂಬ ಒಳ್ಳೆಯದು. ನಾನು ಟೈಮ್ ಇರೋದಿಲ್ಲ ನನಗೆ, ಆದ್ದರಿಂದ ನಾನು 2 ಡೇಸ್ಗೊಂದ್ಸತಿ ಹಾಕ್ಕೊಳ್ತೀನಿ. ನೋಡಿ, ಯೆಲ್ಲೋ ಕಲರ್ ರೋಸ್ ಗಿಡ ಇದೇನೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ನಲ್ಲ, ಅದೇ ರೋಸ್ ಗಿಡ ಇದು. ಏನಿಲ್ಲ ಅಂದರೂ ಮಿನಿಮಮ್ 10 ರಿಂದ 15 ಗುಲಾಬಿ ಹೂವು ಬಿಟ್ಟಿದೆ.
ನೆಕ್ಸ್ಟ್ ನಾನು ಪಕ್ಕದಲ್ಲಿ ಕಣಗ್ಲು ಹೂವು ಗಿಡ ಹಾಕ್ಕೊಂಡಿದ್ದೀನಿ. ಇದು ಕೂಡ ತುಂಬಾ ಹೂವು ಬಿಡುತ್ತೆ. ಇದನ್ನು ನೆಲದ ಮೇಲೆ ಹಾಕ್ಕೊಂಡ್ರೆ ಇನ್ನೂ ಜಾಸ್ತಿ ಹೂವನ್ನು ಬಿಡುತ್ತೆ. ನೆಕ್ಸ್ಟ್ ಅದ್ರ ಪಕ್ಕ ಬಂದು ಬಿಳಿ ದಾಸವಾಳ ಹೂವು ಹಾಕ್ಕೊಂಡಿದ್ದೀನಿ. ಇದು ದಿನಕ್ಕೆ ಒಂದು 3-2 ಆ ಥರ ಹೂವು ಬಿಡುತ್ತೆ. ಇದನ್ನು ನಾನು ಪೂಜೆಗೆ ಇಟ್ಕೊಳ್ತೀನಿ. ನೆಕ್ಸ್ಟು ನಾನು ಫಿಶ್ ಬೌಲೆಲ್ಲ ಸ್ವಲ್ಪ ಗಲೀಜಾಗಿತ್ತು, ಅದರಿಂದ ಇದನ್ನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ಫಿಶ್ ಬೌಲಲ್ಲಿ ಒಂದೇ ಫಿಶ್ ನಾನು ಇಟ್ಕೊಂಡಿರೋದು. 2 ಫಿಶ್ ತಂದಿದ್ದೆ. ಒಂದು ಫಿಶ್ಶು ಸತ್ತೋಯ್ತು, ಬ್ಲ್ಯಾಕ್ ಕಲರ್ದು. ನೋಡಿ, ಇದು ಗ್ಲಾಸ್ದಲ್ಲೇ, ಇದು ಫೈಬರ್ದು. ಇದು ಫಿಶ್ ಬೌಲು, ವಾಲ್ ಫಿಶ್ ಇದು ಬೌಲು. ನೋಡಿ, ಇದು ಫೈಬರ್ದಿದು. ನೋಡಿ ಹೇಗಿದೆ ಅಂತ. ನಾನು ಇದನ್ನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ಇದು ಆಫರ್ ಇದ್ದಾಗ ನಾನು ಪರ್ಚೇಸ್ ಮಾಡಿದಾಗ 282 ರುಪೀಸಿನ ಇತ್ತು. ನೋಡಿ, ಸಾಯಂಕಾಲ ಟೈಮ್ ನಾನು ಪೂಜೆನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಪೂಜೆನೂ ಕೂಡ ಕಂಪ್ಲೀಟಾಗಿ ಮುಗೀತು. ನೆಕ್ಸ್ಟ್ ನೋಡಿ, ನನ್ನ ಮಗಳು ನನಗೆ ಮುತ್ತು ಕೊಡ್ತಿದ್ದಾಳೆ. ನೋಡಿ, ಅದೇ ಆಟ ಆಡ್ಕೊಂಡೆ ಹಂಗೆ ವೀಡಿಯೋನೂ ಕೂಡ ಮಾಡಿಕೊಂಡೆ. ನೆಕ್ಸ್ಟ್ ನಾನು ಡಿನ್ನರ್ ಟೈಮ್ನಲ್ಲಿ ಎಗ್ ಬುರ್ಜಿನ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಡಿನ್ನರ್ಗೆ ಅಂತ ಪ್ಲೀಸ್ ನನ್ನ